ದೇಶದಾದ್ಯಂತ ಎಲ್ಲ ಕಡೆ ಮೊನಾಲಿಸಾ ಮೊನಾಲಿಸಾ ಅನ್ನೋ ಹೆಸರು ಓಡಾಡ್ತಿದೆ. ಯಾಕಂದರೆ ಮಹಾಕುಂಭ ಮೇಳದಲ್ಲಿ ಒಂದು ಮೊನಾಲಿಸಾ ನೋಡಿದ್ವಿ. ಬಟ್ ಈ ಕಡೆ ನೋಡಿದ್ರೆ ಕನ್ನಡದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಒಬ್ಬರು ಮೊನಾಲಿಸಾ ಇದ್ದಾರೆ, ಜೂನಿಯರ್ ಮೊನಾಲಿಸಾ ಅಂತೇಳಿ ಒಂದೊಳ್ಳೆ ಸಾಂಗ್ ಮೂಲಕ ಅವರ ಒಂದು ವ್ಯಕ್ತಿತ್ವದ ಮತ್ತು ಅವರ ಪಾತ್ರದ ಪರಿಚಯ ಆಗಿತ್ತು. ಸೊ ಈಗ ಅಗೇನ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಮೊನಾಲಿಸಾ ಅಲಿಯಾಸ್ ತಪಸ್ವಿನಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಈ ಜೂನಿಯರ್ ಮೊನಾಲಿಸಾ ಅನ್ನೋದು ಒಂದು ಬ್ರ್ಯಾಂಡಾಗಿ ನಿಮ್ಮ ಹೆಸರಿನ ಜೊತೆಗೆ ಸೇರ್ಕೊಂಡಿತ್ತು, ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಆಗ್ತದೆ ಬಿಕಾಸ್ ನನಗೆ ಫಸ್ಟ್ ಮೂವಿ ರಿಷಬ್ ಸರ್ ಜೊತೆ ಸಿಗೋದೇ ನನಗೆ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಸೊ ಇಟ್ಸ್ ಅ ಲರ್ನಿಂಗ್. ಹಂಗೇನೆ ನನ್ನ ಇಂಡಸ್ಟ್ರಿಗೆ ಲಾಂಚ್ ಆದೆ, ತುಂಬ ಖುಷಿ ಆಗ್ತಾ ಇದೆ. ತುಂಬ ಜನರು ಹೇಳ್ತಾರೆ ಜೂನಿಯರ್ ಮೊನಾಲಿಸಾ ಅಂತ, ತುಂಬ ಜನರು ಕರೀತಾರೆ. ಈಸಿ ಆಗುತ್ತೆ, ತಪಸ್ವಿನಿ ಸ್ವಲ್ಪ ಕಷ್ಟ ಆಗುತ್ತೆ, ನಿಮಗೆ ನೀವು ಯಾವ ಥರ ಹೆಸರು ನಿಮಗೆ ಮೈಂಡಲ್ಲಿ ಇರುತ್ತೆ ಆ ಥರನೇ ಮಾಡಿ ಅಂತ ಹೇಳ್ತೀನಿ. ಗ್ರ್ಯಾಂಡ್ ಎಂಟ್ರಿ ಆಯಿತು. ಆ ನಂತರದ ಸಿನಿಮಾ ಆಯ್ಕೆಗಳಂತ ಬಂದಾಗ ರಿಷಬ್ ಶೆಟ್ಟಿ ಜೊತೆ ಅವ್ರ ಟೀಮಿಂದ ಒಂದು ಸಿನಿಮಾ ಬಂತು ಅಂದರೆ ಅದ್ರ ನೆಕ್ಸ್ಟ್ ಯಾವ್ಯಾವ ಆಯ್ಕೆಗಳಿರುತ್ತೆ, ಹೀರೋಯಿನ್ಗಳು ಯಾವ ಸಿನಿಮಾ ಚಾಯ್ಸ್ ಮಾಡ್ಕೋತಾರೆ ಅಂತ ಸಾಕಷ್ಟು ಜನ ಕೇಳ್ತಾರೆ. ಸೊ ಯಾವ ರೀತಿ ಆಯ್ಕೆಗಳು ಮಾಡ್ಕೋತಿದ್ರೆ ಸಿನಿಮಾಗಳ ವಿಚಾರ ಬಂದಾಗ? ನನಗೆ ಸ್ಕ್ರಿಪ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ, ಟೀಮ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹಾಗೆಯೇ ನಿಮಗೆ ಗೊತ್ತಿರೋ ಹಾಗೆ ಲೈಕ್ ತುಂಬಾ ಎಲ್ಲ ಕಡೆ ಗೊತ್ತಿದೆ ಲೈಕ್ ನಾನು ತುಂಬ ಚೂಸಿ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ನನಗೆ ಸೆಕೆಂಡ್ ಮೂವಿ ಬಂದಿರೋದು ಲೈಕ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ವಿಲೇಜ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್, ತುಂಬ ಇಷ್ಟ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ. ಬಟ್ ಸ್ಟೋರಿನೂ ಹಂಗೇ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗುತ್ತೆ. ಸೊ ಆ ಥರನೇ ಥರ್ಡ್ ಆ್ಯಂಡ್ ಫೋರ್ತ್ ಮೂವಿನೂ ಅಷ್ಟೇ ಡಿಫ್ರೆಂಟ್ ಶೇಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಯಾ, ಸಿನಿಮಾದ ಟ್ರೈಲರ್ ನೋಡ್ತಾ ಒಂದು ಕಡೆ ಏನು ಪೈಲ್ವಾನ್ ಸಿನಿಮಾದನೇ ಏನು ಸುದೀಪ್ ಅವ್ರು ಕಾಣಿಸ್ತಾರೆ, ಅದೇ ಥರದೊಂದು ಹಾರ ಇದರಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಗಜರಾಮನಾಗಿ ನಮ್ಮ ರಾಜವರ್ಧನ್ ಕಾಣಿಸ್ತಿರೋವಂಥದ್ದು. ಸೊ ಸಿನಿಮಾದ ಕತೆ ನಿಮ್ಗೆ ಎಷ್ಟು ಕಾಡ್ತು ಆರಂಭದಲ್ಲಿ ಕೇಳಿದಾಗ ಅಂತ? ಸ್ಟಾರ್ಟಿಂಗ್ ಕತೆ ಹೇಳಿದಾಗನೇ ಇಮಿಡಿಯೇಟ್ಲಿ ನಾನು ಹೇಳಿಬಿಟ್ಟೆ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಅಂತ ಹೇಳಿಬಿಟ್ಟು. ಬಿಕಾಸ್ ನನಗೆ ಮೇಯ್ನಾಗಿ ಸ್ಟೋರಿ ಲೈನ್ ಚೆನ್ನಾಗಿರಬೇಕು, ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ ನೋಡ್ತೀನಿ. ಅಟ್ ದ ಸೇಮ್ ಟೈಮ್ ಸ್ಪೋರ್ಟ್ಸ್ ಬೇಸ್ ಸಿನಿಮಾ ಅಂತ ಹೇಳಿದರೆ ತುಂಬ ಜನರಿಗೆ ಕನೆಕ್ಟ್ ಆಗುತ್ತೆ. ಇವಾಗ ನಿಮಗೇನೆ ಗೊತ್ತಿರೋ ಹಾಗೆ ಲೈಕ್ ಎಲ್ಲ ಸ್ಪೋರ್ಟ್ಸ್ ಇವಾಗ ಎಷ್ಟು ಎಂಟೈರ್ ಇಂಡಿಯಾ ಇಟ್ಸ್ ಲೈಕ್ ಎಲ್ಲರಿಗೂ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ ಸ್ಪೋರ್ಟ್ಸಲ್ಲಿನೂ. ಸೊ ಅದರಲ್ಲಿ ರೆಸ್ಲಿಂಗ್ ಅಂತ ಹೇಳಿದರೆ ನಮ್ಮದು ಪ್ರಾಪರ್ ನಮ್ಮ ಸೈಡಿಂದ ಇರೋದು. ಸೊ ತುಂಬ ಕನೆಕ್ಟ್ ಆಗುತ್ತೆ ನಮ್ಮ ಪ್ಲೇಸ್, ನಮ್ಮ ಲ್ಯಾಂಡಿಗೆ. ಕುಸ್ತಿ ಅನ್ನೋ ವಿಚಾರ ಬಂದಾಗ ರೆಸ್ಲಿಂಗ್ ಅಂದರೆ ಮುಖ್ಯವಾಗಿ ನಮ್ಮ ಇಂಡಿಯಾ ಅಂತ ತಗೊಂಡಾಗ ಕ್ರಿಕೆಟ್ ಆಗಲಿ ಮತ್ತೊಂದಾಗಲಿ ಒಂದಷ್ಟು ಗೇಮ್ಗಳಿಗೆ ಮಾತ್ರ ಮಾನ್ಯತೆ ಕೊಡ್ತಾರೆ. ಬಟ್ ಕುಸ್ತಿ ನಮ್ಮದೇ ದೇಶೀಯ ಇದ್ರೂ ಕೂಡ ಎಷ್ಟೋ ಜನ ಅದಕ್ಕೆ ಮಾನ್ಯತೆ ಕೊಡೋಲ್ಲ. ಅದು ಬೇಸರ ಇದೆಯಾ? ಈ ಸಿನಿಮಾದಲ್ಲಿ ಆ ಕಂಟೆಂಟ್ ಏನೋ ಟಚ್ ಮಾಡಿದಾರ ಅಂತ? ಈ ಸಿನಿಮಾದಲ್ಲಿ ಲೈಕ್ ಲಾಡ್ ಆಫ್ ಥಿಂಗ್ಸ್ ಟಚ್ ಮಾಡಿದ್ದೀವಿ, ಲೈಕ್ ಸೆಂಟಿಮೆಂಟ್ ಬೇಕಲ್ವಾ. ಸೊ ಆ ಥರ ಇವಾಗ ರೆಸ್ಲಿಂಗ್ ಇವಾಗ ಮುಂಚೆ ಥರ ಇಲ್ಲ, ಇವಾಗ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತಾನೇ ಇದೆ. ಮೋಸ್ಟ್ಲಿ ಇನ್ನೂ ಸ್ವಲ್ಪ ಫ್ಯೂ ಇಯರ್ಸಲ್ಲಿ ಅದು ಬರುತ್ತೆ. ಸೊ ನಾವು ಅದನ್ನು ಅವೇರ್ನೆಸ್ ತರೋಕ್ಕೆ ನಾವು ಸಿನಿಮಾ ಮಾಡಿದ್ದೀವಿ. ನೋಡೋಣ ಯಾವ ಥರ ಜನರು ಸಪೋರ್ಟ್ ಮಾಡಿದರೆ ಅದೆಲ್ಲ ಆಗುತ್ತೆ. ಕೊಡಗು ಹುಡುಗಿ ಇಲ್ಲಿ ಹಳ್ಳಿ ಹುಡುಗಿಯ ಕಾಣಿಸ್ಕೊತಾ ಇದ್ದಾರೆ. ಆ ಪಾತ್ರ ಮತ್ತು ಆ ಸ್ಲ್ಯಾಂಗನ್ನು ಬಳಸೋದಲ್ಲಿ ಎಷ್ಟು ಕಷ್ಟ ಆಯಿತು? ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ನಂದು ಪ್ರಾಪರ್ ತುಂಬ ಜನರು ಹೇಳ್ತಾರೆ ನಿನಗೆ ಮಂಗಳೂರು ಆ್ಯಕ್ಸೆಂಟ್ ಇದೆ ಅಂತ. ಅದು ಬಿಕಾಸ್ ಆಫ್ ಮೈ ಫಸ್ಟ್ ಮೂವಿ ಮಂಗಳೂರು ಆ್ಯಕ್ಸೆಂಟ್ ಬರುತ್ತೆ. ಸ್ವಲ್ಪ ಬ್ಯಾಂಗ್ಳೂರು ಆ್ಯಕ್ಸೆಂಟ್ ನಮಗೆ ಮೇಯ್ನಾಗಿ ಏನಂತ ಹೇಳಿದರೆ ನಮಗೆ ಕನ್ನಡ ಬರಲ್ಲ ಅಂತ ಇಲ್ಲ, ನಮಗೆ ಬರುತ್ತೆ. ಬಟ್ ನಮ್ಮದು ಲ್ಯಾಂಗ್ವೇಜ್ಗೆ ಕೂರ್ಗಿ ಲ್ಯಾಂಗ್ವೇಜ್ ಸ್ವಲ್ಪ ಮಿಕ್ಸ್ ಮಾಡ್ಕೋತೀವಿ. ಇವಾಗ ಮಂಗಳೂರು ಅವ್ರದ್ದು ಆ್ಯಕ್ಸೆಂಟ್ ಡಿಫ್ರೆಂಟಾಗಿ ಬರುತ್ತೆ ಹಂಗಂತ ಅವ್ರಿಗೆ ಕನ್ನಡ ಬರಲ್ಲ ಅಂತ ಇಲ್ಲ. ಹಂಗೇ ನಮ್ಮದು ಲ್ಯಾಂಗ್ವೇಜ್ಗೆ ನಮ್ಮ ಕೂರ್ಗಿ ಲ್ಯಾಂಗ್ವೇಜ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ. ಇವಾಗ ತೆಲುಗು ಅವರು ಕನ್ನಡ ಮಾತಾಡೋದೇ ಡಿಫ್ರೆಂಟ್, ಗುಲ್ಬರ್ಗ ಸೈಡೆಲ್ಲ ಯಾವ ಥರ ಮಾತಾಡ್ತಾರೆ. ಸೊ ಅದೇ ಡಿಫ್ರೆಂಟ್ ಆಗಿದೆ. ಸೊ ನಮ್ಮ ಸ್ಟೈಲೇ ಡಿಫ್ರೆಂಟ್, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ. ಯಾ ಇನ್ನು ನಿಮ್ಮ ಪಾತ್ರದ ಬಗ್ಗೆ ಕೇಳೋದಾದರೆ ಎರಡೆರಡು ಶೇಡ್ ಕಾಣಿಸ್ತಾರೆ. ಒಂದು ಕಡೆ ಅವರ ಲವರ್ ಥರನೇ ಕಾಣಿಸ್ಕೊತೀರಿ, ಒಂದು ಶಾರ್ಟಲ್ಲಿ ತೋರಿಸುತ್ತೆ ಏನು ಅಂದರೆ ಬೇರೆ ಮದುವೆ ಆಗೋ ಥರದ್ದು ಏನದು ವಿಚಾರ ಅಂತ? ಅದೇ ಸಸ್ಪೆನ್ಸ್ ಅಲ್ವಾ ಮೂವಿಯಲ್ಲಿ, ಹೇಳಿಬಿಟ್ರೆ ಎಲ್ಲಿ ಬರ್ತಾರೆ ಜನರು. ಬಟ್ ಮೋಸ್ಟ್ಲಿ ಇದೊಂದು ಹೇಳಿದರೆ ಜನರಿಗೆ ಕನೆಕ್ಟ್ ಆಗ್ಬೋದು ಆವಾಗ ಯಾಕೆ ಇವಳು ಆ ಥರ ಹೇಳಿರೋದು ಅಂತ. ಸೊ ಕಮ್ಯುನಿಕೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎನಿ ಒನ್ಸ್ ಲೈಫ್. ಸೊ ಕಮ್ಯುನಿಕೇಷನ್ ಇಸ್ ಇಂಪಾರ್ಟೆಂಟ್. ಅಂದರೆ ಕಥೆನಲ್ಲಿ ಬೇರೆ ಏನೋ ಇದೆ. ಗಜರಾಮನಾಗಿ ರಾಜವರ್ಧನ್ ಬದಲಾದ ರೀತಿ, ಯಾಕಂದರೆ ಆ ಮಟ್ಟಿಗಿನ ಒಂದು ವರ್ಕೌಟ್ ಮಾಡಿ ಆ ಥರ ಬಾಡಿ ಮಾಡೋದು ಭಾಳ ಕಷ್ಟ. ಸೊ ಹೇಗೆ ಕಾಣ್ತಾರೆ ಸಿನಿಮಾದಲ್ಲಿ? ರೆಸ್ಲರ್ ಅಂತ ಹೇಳಿದರೆ ಫುಲ್
ಲೈಕ್ ಜಿಮ್ ಬಾಡಿ ಥರ ಇರಲ್ಲ ಅವ್ರದ್ದು. ಅವರಿಗೆ ಡಿಫ್ರೆಂಟ್ ಇದು, ಅದಕ್ಕೆ ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗಬೇಕು. ಪ್ಲಸ್ ನಂದು ಅಷ್ಟೇ, ಫಸ್ಟ್ ಮೂವಿಯಲ್ಲಿ ಡಿಫ್ರೆಂಟ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇತ್ತು, ಸೆಕೆಂಡ್ ಮೂವಿಯಲ್ಲಿ ವಿಲೇಜ್ ಗರ್ಲ್ ಅಂತ ಹೇಳಿದರೆ ಆ ಥರ ಇರೋಕ್ಕಾಗಲ್ಲ. ಇನ್ಕ್ಲೂಡಿಂಗ್ ದ ಸ್ಕಿನ್ ಟೋನ್ ಸ್ವಲ್ಪ ಡಸ್ಕಿನೇ ಬೇಕಿತ್ತು ಅವರಿಗೆ. ಟಿಪಿಕಲ್ ಅಲ್ಲಿ ಅಂದರೆ ಅವ್ರು ತುಂಬ ಫಾರ್ಮಲ್ಲಿ ಕೆಲಸ ಮಾಡ್ತಾರೆ, ಆವಾಗ ಟ್ಯಾನ್ ಹಾಕ್ತಾರೆ. ಸೊ ಅದರಲ್ಲಿ ತುಂಬ ಆ ಟಚ್ಗೆ ಅವರು ಆ ಥರ ಮಾಡಿದ್ದಾರೆ. ಕ್ಯಾರೆಕ್ಟರ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ನಮಗೆ ಡೈರೆಕ್ಟರ್ಗೆ ಯಾವ ಥರ ವಿಷನ್ ಇದೆಯೋ ಅದು ಬಂದರೆ ಸಾಕು. ಮೊದಲ ಸಿನಿಮಾದಲ್ಲಿ ಸಾಂಗ್ಸ್ ತುಂಬ ಹೈಲೈಟ್ ಆಗಿತ್ತು, ಬಟ್ ಈ ಕಡೆ ಎರಡನೇ ಸಿನಿಮಾಗೂ ಅದೇ ಥರ ಒಂದು ಮ್ಯೂಸಿಕಲ್ ಮಾಂತ್ರಿಕ ಅಂತ ಹೇಳ್ಬೋದು ಮನೋಮೂರ್ತಿ ಅವರನ್ನು. ಸೊ ಅವರ ಒಂದು ಸಂಗೀತ ಈ ಸಿನಿಮಾಗಿರುವಂಥದ್ದು. ಮುಂಗಾರು ಮಳೆ ಸಾಂಗ್ ಎಲ್ಲರಿಗೂ ಫೇವ್ರೆಟ್, ಈಗಲೂ ಎಲ್ಲರೂ ಕೇಳ್ತಾ ಇರ್ತಾರೆ. ಸೊ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದಾಗ ತುಂಬಾ ಖುಷಿ ಆಯಿತು. ಅಷ್ಟೇ ಅಲ್ಲದೆ ನಮ್ಮದು ಸಾಂಗ್ ಇವಾಗ ರಾಗಿಣಿ ಅವ್ರದ್ದು ಸಾಂಗೇ ಡಿಫ್ರೆಂಟಾಗಿ ಹೋಗುತ್ತೆ. ನಮ್ಮದು ಸಾಂಗ್ ಒನ್ಸ್ ಅಗೇನ್ ವಿಲೇಜ್ಗೆ ಟಚ್ ಆಗಿರಬೇಕು, ನಮ್ಮದು ಸ್ಟೋರಿ ಲೈನ್ಗೆ ಟಚ್ ಆಗಬೇಕು, ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಬೇಕು. ಸೊ ಆ ಕ್ಯಾರೆಕ್ಟರ್ಗೆ ಏನು ಬೇಕಿದೆ ಆ ಥರ ಅವರು ಪ್ಲೇಸ್, ಲೊಕೇಶನ್ ಮತ್ತು ಕಾಸ್ಟ್ಯೂಮ್ ಮಾಡಿದ್ದಾರೆ. ರಿಷಬ್ ಶೆಟ್ಟರ್ ಏನಾದ್ರು ಸಿನಿಮಾದ ಆಯ್ಕೆಗಳ ವಿಚಾರದಲ್ಲಿ ಏನಾದ್ರು ಮಾತಾಡ್ತಾ ಇರ್ತೀರಾ? ಏನಾದರೂ ಹೇಳಿದ್ದೀರಾ ಈ ಥರ ಗಜರಾಮ ಅಂತ ಒಂದು ಸಿನಿಮಾ ಬಂದಿದೆ, ಒಪ್ಕೋಬೋದಾ, ಅಥವಾ ಏನಾದ್ರು ಆ ಥರ ಚರ್ಚೆಗಳು ಇರುತ್ತಾ ನಿಮ್ಮ ಮಧ್ಯೆ ಅಂತ? ಗಜರಾಮ ಸಿನಿಮಾ ಬಂದಾಗ ನಾನು ಟೀಮ್ಗೆ ಹೇಳಿದ್ದೀನಿ, ವಿಶಸ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡು, ದೇರ್ ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್ ದೇರ್. ಅವ್ರದ್ದು ಫಸ್ಟ್ ಮೂವಿಯಲ್ಲಿ ಅಡ್ವೈಸ್ ಬಂದಿತ್ತು, ಲೈಕ್ ಎಂಟೈರ್ ಟೀಮ್ದು ಅಡ್ವೈಸ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ಸ್ ಅ ಟೀಮ್ ವರ್ಕ್. ಸೊ ಆ ಟೀಮ್ ವರ್ಕ್ ಇದ್ದಾಗ ಲೈಕ್ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರಲಿ, ಯಾವ ಥರ ಸ್ಟೋರಿ ಮತ್ತು ಟೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತೆಲ್ಲ ಅಡ್ವೈಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಫಾಲೋ ಮಾಡಿಕೊಂಡು ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಯಾ, ಹರಿಕಥೆಯಲ್ಲ ಗಿರಿಕಥೆಯಿಂದ ನಂತರದ ರಿಷಬ್ ಅವರ ಜೀವನ ಇದೆಲ್ಲ ಅದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಕಾಂತಾರದಿಂದ ಈಗ ದೇಶದಾದ್ಯಂತ ಹೆಸರು ಓಡಾಡ್ತಿದೆ. ಈಗ ಬ್ಯಾಕ್ ಟು ಬ್ಯಾಕ್ ಶಿವಾಜಿ ಸಿನಿಮಾ ಆಗಲಿ, ಆ ನಂತರದ ಒಂದಷ್ಟು ಹನುಮಾನ್ ಸೀಕ್ವಲ್ ಮಾಡ್ತಿರೋಂಥದ್ದು, ಅವರ ಬೆಳವಣಿಗೆ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ತುಂಬಾ ಖುಷಿ ಆಗ್ತಾ ಇದೆ. ಕಾಂತಾರ ಮೂವಿ ಪ್ರೀಮಿಯರ್ ಶೋಗೆ ಕರೆದಿದ್ರು. ಸೊ ಅದರಲ್ಲಿ ಆ ದಿನನೇ ಫಸ್ಟ್ ಡೇನೇ ನಾನು ವಿಡಿಯೋ ಮಾಡಿ ಹೇಳಿಬಿಟ್ಟೆ ಹೌ ಗ್ರೇಟ್ಫುಲ್ ಐ ಆಮ್ ಅಂತ. ಹಿ ಡಿಸರ್ವ್ಸ್ ಇಟ್, he deserves more. Whatever he is doing, he should be there. ಅಷ್ಟೇ. ಕಾಂತಾರ 2 ಏನಾದರೂ ಮಾತಾಡಿದ್ದೀರಾ ಅಂತ? ಅದೊಂದು ಕುತೂಹಲ ಇರುತ್ತಲ್ಲ, ಅದೇ ಭಾಗದವರಾಗಿ ಸಾಕಷ್ಟು ಕುತೂಹಲ ಇರುತ್ತೆ, ಏನು ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಅಂತ ಏನಾದ್ರು ಚರ್ಚೆಗಳಾಗಿತ್ತು ಅದ್ರ ಬಗ್ಗೆ? ಇಲ್ಲ, ಕಾಂತಾರ 2 ಬಗ್ಗೆ ಅವರು ಯಾರಿಗೂ ಜಾಸ್ತಿ ರಿವೀಲ್ ಮಾಡಿಲ್ಲ, ಬಿಟ್ಕೊಡಲ್ಲ. ಬಿಕಾಸ್ ಅಷ್ಟು ಸೆನ್ಸಿಟಿವ್ ಮ್ಯಾಟರ್ಸು, ಲೈಕ್ ಮೂವಿ ಅಂತ ಹೇಳಿದರೆ ಸ್ಟಾರ್ಟಿಂಗಿಂದನೇ ಅವ್ರ ಮೂವಿ ಅಂತ ಹೇಳಿದರೆ ತುಂಬಾ ಎಫರ್ಟ್, ತುಂಬಾ ಡೆಡಿಕೇಶನ್. ಮೂವಿಯೇ ಅವ್ರದ್ದು ಲೈಫ್ ಥರ ಇತ್ತು. ಸೊ ಅಷ್ಟು ರೆಸ್ಪೆಕ್ಟ್ ಇದೆ. ಸೊ ಹಂಗೇ ಮೂವಿ ಅವ್ರನ್ನ ತಗೊಂಡೋಗಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಜೂನಿಯರ್ ಮೊನಾಲಿಸಾ ಅಂತ ಏನು ಹೆಸರಿದೆ, ಈಗ ಈ ಸಿನಿಮಾದ ಮೂಲಕ ಇನ್ನೂ ದೊಡ್ಡ ಮಟ್ಟಿಗೆ ಹೆಸರಾಗಲಿ, ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ತಪಸ್ವಿನಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.